ಬನ್ನಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ. ಸರಿ ಹೀಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಸರಿ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಎರಡೇ ಮಾವಿನಕಾಯಿ ಫ್ರೆಂಡ್ಸ್ ಕಳ್ತನ ಮಾಡಿದ್ದು. 2 ಮಾವಿನಕಾಯಿ ಕಳ್ತನ ಮಾಡಿದ್ರೆ ಏನೂ ತಪ್ಪಿಲ್ಲ ತಾನೇ, ಅದರೊಳಗೆ ಕತ್ತಿ ತಿನ್ನೋ ಹಣ್ಣು ರುಚಿ ಜಾಸ್ತಿ ಅಂತೆ. ಸರಿ ಅಂತ ಹೇಳ್ಬಿಟ್ಟು ಎರಡೆರಡು ಕಳ್ತನ ಮಾಡಿ ಕಿತ್ಕೊಬಂದು ಮಾವಿನಕಾಯಿ ಹಾಕ್ತಾಯಿದ್ದೀನಿ. ಯಾರಿಗೂ ಹೇಳ್ಬೇಡಿ ಪ್ಲೀಸ್. ಮತ್ತು ನೀವು ಹೇಳಲ್ಲ, ಯಾಕಂದರೆ ನೀವು ಈ ಥರ ಮಾವಿನಕಾಯಿ ಕಳ್ತನ ಮಾಡಿ ತಿಂದಿರ್ತೀರಲ್ವ ಚಿಕ್ಕ ವಯಸ್ಸಲ್ಲಾದ್ರೂ. ಸರಿ ಬನ್ನಿ ಹೇಗೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಅಂತ ನೋಡೋಣ. ಮಾವಿನಕಾಯಿ ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಸ್ಲೈಸಸ್ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಒಂದು ಹತ್ರ ಎತ್ತಿಟ್ಕೊಂಡು ಇದಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಅದು ಸ್ವಲ್ಪ ತರಿದು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಕೋಬೇಕು. ನೆಕ್ಸ್ಟು ಬಂದು ಸಾಸಿವೆ 2 ಸ್ಪೂನು, 1 ಸ್ಪೂನ್ ಮೆಂತ್ಯ ಚಿಟಪಟ ಅನ್ನೋ ಥರ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಸೇರಿಸ್ತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡಬೇಕು. ಮತ್ತು 2 ಸ್ಪೂನ್ ಉಪ್ಪು ರುಚಿ ತಕ್ಕಷ್ಟು, ಮತ್ತು ಖಾರದ ಪುಡಿ ಎಷ್ಟು ಖಾರ ಬೇಕೋ ಅಷ್ಟು, ಆಮೇಲೆ ಬಂದು ಎಣ್ಣೆ, ಇದೆಲ್ಲ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆ ಹಾಕಿ ಜಜ್ಜಿಟ್ಕೊಂಡಿರ್ತೀರಲ್ಲ ಬೆಳ್ಳುಳ್ಳಿ ಅದು ಹಾಕಿ, ಆಮೇಲೆ ಕರಿಬೇವು ಸೊಪ್ಪು ಒಂದು 3 ಧಾರಾಳವಾಗಿ ಹಾಕಿ ಆಮೇಲೆ ಹಿಂಗು ಚಿಟಪಟ ಅನ್ನೋವಾಗ ಹಿಂಗು ಸ್ವಲ್ಪ ಹಾಕಿ ಟೇಸ್ಟ್ ಕೊಡುತ್ತೆ ಹಿಂಗು. ಇದೆಲ್ಲ ಹಾಕಿ ಬಿಸಿ ಹಾಗೆ ಎತ್ತು ಆ ಮಾವಿನಕಾಯಿ ಒಳಗಡೆ ಹಾಕಿ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಚಾನಲ್ಲು ಸಪೋರ್ಟ್ ಮಾಡಿ.